ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಬಂದ್ಬಿಟ್ಟು LSG ವರ್ಸಸ್ KKR ಅನ್ಬೋದು. ನಾನು ಹೇಳಿದ್ದೆ LSG ಅವರು ಗೆಲ್ತಾರೆ ಅಂತ. ಆದರೂ ಹೋಮ್ ಗ್ರೌಂಡಲ್ಲಿ ಇವರು KKR ಗೆದ್ರು ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಶ್ರೇಯಸ್ ಅಯ್ಯರು. ಇಲ್ಲಿ ನೋಡಿ LSG ಅವರು ಟಾಸ್ ಗೆದ್ದಿದ್ರು ಬ್ಯಾಟಿಂಗ್ ತಗೊಂಡಿದ್ರು. ಒಟ್ಟಿನಲ್ಲಿ ಇವರು ಟಾಸ್ ಗೆದ್ದು ಜಾಸ್ತಿ ಬ್ಯಾಟಿಂಗ್ ತಗೊಳ್ಳದೆ KKR ಮೇನ್ ಇಲ್ಲಿ ಟಾಸ್ ಗೆದ್ದು ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಗುರು ಇಲ್ಲಿ LSG ಅವರು ಟಾಸ್ ಗೆದ್ದರು ಬೆಳ್ಳಿ. ಒಟ್ಟಿನಲ್ಲಿ ಬ್ಯಾಟಿಂಗ್ ಆಡೋದು ಖಚಿತ ಅನ್ಬೋದು. ಇಲ್ಲಿ LSG ಅವರು ಬ್ಯಾಟಿಂಗ್ ಆಡಿ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋಲ್ತಿದ್ದಾರೆ. ಒಟ್ಟಿನಲ್ಲಿ LSG ಅವರು ಟಾಸ್ ಸೋತಿ ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಇಲ್ಲಿ ಡಿಕಾಕ್ ಅವರು ಅಂಥ ಪ್ರದರ್ಶನ ನೀಡಲಿಲ್ಲ. ನಾನು ಹೇಳಿದ್ದೆ ಡಿಕಾಕ್ ಅವರು, ರಾಹುಲ್ ಅವರು, ದೇವದತ್ ಪಡಿಕ್ಕಲ್ ಮತ್ತು ಮಾರ್ಕಿಸ್ ಸ್ಟೋನಿಸ್ ಪೂರಾ ಓವರ್ ಆಡಿದ್ರು. ಪೂರಾ ಓವರ್ ಮೇನ್ ಇಲ್ಲಿ ಪೂರಾ ಓವರ್ ಆಡಿದ್ಕೇನೆ ಇಲ್ಲಿಯವರು ಬಂದರು ಅನ್ಬೋದು. ಇಲ್ಲಾಂದರೆ ಪೂರಾ ಓವರ್ ಏನಾದ್ರು ಔಟ್ ಆಗಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು ಅನ್ಬೋದಿತ್ತು. ಒಟ್ಟಿನಲ್ಲಿ ಡಿಕಾಕ್ ಅವರು ಮತ್ತು ರಾಹುಲ್ ಅವರು ಒಳ್ಳೆ ಕ್ಯಾಮೆ ಆಡಿದ್ರು. ಡಿಕಾಕ್ ಅವರು ಬೇಗನೆ ಔಟ್ ಆದರು. ಇಷ್ಟು 10 ರನ್ಗೆ ಔಟ್ ಆದರು. ರಾಹುಲ್ ಅವರು ಕ್ಯಾಮಿಯೋ ಇನ್ನಿಂಗ್ಸ್ ಅನ್ಬೋದು. ಎಲ್ಲ ಬರೀ ಕ್ಯಾಮಿಯೋ ಇನ್ನಿಂಗ್ಸ್. ಎಲ್ಲ ಮ್ಯಾಚ್ ಆಡಿದ್ರೆ ಕಷ್ಟ ಆಗುತ್ತೆ. ಹೋದ ಮ್ಯಾಚ್ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಇವರು ಸೋತಿದ್ರು. ಈ ಮ್ಯಾಚ್ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಸೋತರು ಅನ್ಬೋದು. ದೇವದತ್ ಪಡಿಕ್ಕಲ್ ಅದೇ ಕಂಟಿನ್ಯೂ ಮಾಡ್ತವ್ರೆ. ಅದೇ ಕಡಿಮೆ ರನ್ಗೆ ಔಟ್ ಆಯ್ತವ್ರೆ. ಸಿಂಗಲ್ ಡಿಜಿಟಿಗೆ ಔಟ್ ಆಯ್ತವ್ರೆ. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸು ಒಂದು ಮ್ಯಾಚ್ ಚೆನ್ನಾಗಿ ಆಡಿತು. ಈ ಮ್ಯಾಚ್ ಒಟ್ಟಿನಲ್ಲಿ ಚೆನ್ನಾಗಿ ಆಡಲಿಲ್ಲ. ಮೇನ್ ಇಲ್ಲಿ ಪೂರವು ಮತ್ತು ಕೃಣಾಲ್ ಪಾಂಡ್ಯ ಅವರು ಬೇಗನೆ ಮ್ಯಾಚ್ನ ಮುಗ್ಸಕ್ಕೆ ಮ್ಯಾಚ್ ಆಡೋಕ್ಕೆ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪೂರಾ ಅವರು 45 ರನ್ನ ಮೇನ್ ಜಾಸ್ತಿ ಸ್ಕೋರ್ ಇವರು ಒಬ್ರದ್ದೇ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪೂರಾ ಓವರೇ ಚೆನ್ನಾಗಿ ಆಡಿದ್ರು. 45, 32 ಬಾಲ್ಗೆ 4 ಸಿಕ್ಸ್ ಹೊಡೆದು 2 4 ಹೊಡೆದು ಮೇನ್ ಮ್ಯಾಚಲ್ಲಿ ಇವ್ರದ್ದೇ 45 ರನ್ನ ಮುಖ್ಯ ಪಾತ್ರ ಅನ್ಬೋದು. ಒಟ್ಟಿನಲ್ಲಿ ಇವ್ರ ಬೌಲಿಂಗ್ ಚೆನ್ನಾಗಿತ್ತು ಗುರು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇವ್ರ ಕಡೆ ಆಂಡ್ರೆಡ್ ರಸಲ್ ಆಗಲಿ, ಸುನಿಲ್ ನಾಯರ್ ಆಗಲಿ, ನಾನು ಹೇಳಿದೆ ಆಂಡ್ರೆಡ್ ರಸಲ್ 1 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಆಂಡ್ರೆಸ್ ಇಲ್ಲಿ ಬೌಲಿಂಗ್ ಕೊಡಿಸ್ಬಿಟ್ಟು ಒಟ್ಟಿನಲ್ಲಿ ಮೇನ್ ಇಲ್ಲಿ ಸ್ಟೈನಿಸ್ದವರು ಸಿಕ್ಕಾಪಟ್ಟೆ ರನ್ ಕೊಡಲಿಲ್ಲ. ಮೇನ್ ಇಲ್ಲಿ ಅಲ್ಲೇ ಮೇನ್ ಮ್ಯಾಚ್ ಹೋಗಿದ್ದು ಅನ್ಬೋದು. 3 ವಿಕೆಟ್ ತೆಗೆದ್ರು. 4 ಓವರಲ್ಲಿ 28 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ವೆಂಕಟೇಶ್ ಅವರು 1 ವಿಕೆಟ್ ತೆಗೆದ್ರು. ಫುಲ್ ಓವರ್ ಏನು ಕೊಡಲಿಲ್ಲ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಸೂರಜ್ ನಾಯರ್ ಒಳ್ಳೆ ಓವರ್ ಅನ್ಬೋದು. ಒಟ್ಟಿನಲ್ಲಿ 4 ಓವರ್ಗೆ 17 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ವೆಂಕಟೇಶ್ ಅವರು ಅಷ್ಟೇ. ಮೇನ್ ಇಲ್ಲಿ ಸುನೀಲ್ ನಾಯರ್ ಒಳ್ಳೆ ಓವರ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಓವರ್ ಮಾಡಿದ್ರು ಗುರು. ಇವರು ಮ್ಯಾಚ್ ಎಲ್ಲಿ ಟರ್ನಿಂಗ್ ಆಗಿದ್ದು ಅಂದರೆ ಇಲ್ಲಿ 14ನೇ ಓವರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಅಲ್ಲೇನಾದ್ರು ಪೂರಾ ಓವರ್ ಏನಾದ್ರು ಇನ್ನೂ ಲೇಟಾಗಿ ಬಂದಿದ್ರೆ ಮ್ಯಾಚ್ ಇಷ್ಟಕ್ಕೂ ನಿಂತಿಲ್ಲ. 161 ಟಾರ್ಗೆಟ್ ಇಷ್ಟು ಬರ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೇನ್ ಎಲ್ಲ ಬ್ಯಾಟ್ಸ್ಮನ್ನು ಬೇಗನೆ ಔಟ್ ಆದರು ಅನ್ಬೋದು. ಇಲ್ಲಿ ದೀಪಕ್ ಹುಡ್ ಅವರು ಬೇಗನೆ ಔಟ್ ಆದರು. ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ LSG ಅವರು 161 ಹೆಂಗೋ ಅದು ಕಾಡಿ ಬೇಡಿ ಹೆಂಗೋ ಒಟ್ಟಿನಲ್ಲಿ ತಾಳ್ಮೆ ಆಟ ಆಡಿ ಪೂರಾ ಓವರು ಅವ್ರದ್ದೇ ಮೇನ್ ರನ್ ಹೊಡೆದ್ರು. ಒಟ್ಟಿನಲ್ಲಿ 161 7 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಚೇಸ್ ಅಷ್ಟು ಕೊಟ್ಟರು ಅನ್ಬೋದು. 161 ಒಟ್ಟಿನಲ್ಲಿ ಬೌಲಿಂಗ್ ಚೆನ್ನಾಗಿತ್ತು. ಮೇನ್ ಇಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತಗೊಂಡ್ರು. ಒಟ್ಟಿನಲ್ಲಿ ಟಾಸ್ ಗೆದ್ದು ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಅದನ್ನು ಚೇಸ್ ಮಾಡೋಕ್ಕೆ ಬಂದವರು KKR ಅವರು ಇಲ್ಲಿ ಸಾಲ್ಟ್ ಅವರು ಮತ್ತು ಸುನಿಲ್ ನಾಯರ್ ಮತ್ತು ಶ್ರೇಯಸ್ ಅಯ್ಯರು. ಇಲ್ಲಿ ಸುನಿಲ್ ನಾಯರ್ ಇವರು ಬೇಗನೆ ಔಟ್ ಮಾಡಿದ್ರು. ಮತ್ತು ಇಲ್ಲಿ ಸಾಲ್ಟ್ ಅವರು 89 ರನ್ನು ಮತ್ತು 3 ಸಿಕ್ಸು 14 4. ನೀವು ಇಲ್ಲೇ ಇವರು ಮ್ಯಾಚಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು. ಪವರ್ ಪ್ಲೇಯಿಂದನೇ ಆಲ್ಮೋಸ್ಟ್ ಪವರ್ ಪ್ಲೇಗೆ ಜಸ್ಟ್ 1 ಸುನಿಲ್ ನಾಯರ್ ವಿಕೆಟ್ ಕಿತ್ತಿದ್ರು ಅಂದರೆ ಮ್ಯಾಚು ಇವರು ಬಂದಮೇಲೆ ಸಿಕ್ಕಾಪಟ್ಟೆ ಶ್ರೇಯಸ್ ಅಯ್ಯರು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ನ ಮಾಡಿದ್ರು ಅನ್ಬೋದು. ಅಲ್ಲೇ ಕ್ಯಾಮಿಯೋ ಇನ್ನಿಂಗ್ಸ್ ಇವರು ಶ್ರೇಯಸ್ ಅಯ್ಯರು ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಎಕ್ಸ್ಟ್ರಾಸ್ನ ಕೊಟ್ಟರು. ಒಟ್ಟಿನಲ್ಲಿ 22 ಬಾಲ್ಗೆ 3 ನೋ ಬಾಲು 13 ವೈಡು. ನಿಮ್ಗೆ ಇಲ್ಲೇ ಮ್ಯಾಚ್ ಆಲ್ಮೋಸ್ಟ್ 13 ರನ್ನ ಇವರೇ ಫ್ರೀಯಾಗಿ ಕೊಟ್ಟರು ಅನ್ಬೋದು. 5 LB 3 ನೋ ಬಾಲು ಸಿಕ್ಕಾಪಟ್ಟೆ ರನ್ನ ಹೋಗಿಸ್ರು. ಒಟ್ಟಿನಲ್ಲಿ ಇವರೇ ಜಾಸ್ತಿ ಬೌಲಿಂಗ್ ಅಂತ ಚೆನ್ನಾಗಿರಲಿಲ್ಲ. ಇಲ್ಲಿ ಕುಲ್ದೀಪ್ ಯಾದವ್ 1 ಓವರ್ ಅಷ್ಟೇ ಕೊಟ್ಟರೆ ಇವ್ರಿಗೆ ಏನಾರು ಮ್ಯಾಚ್ ಕೊಟ್ಟಿರೋ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರ್ಬೋದಿತ್ತು. ಒಟ್ಟಿನಲ್ಲಿ
ಇಲ್ಲಿ ಮೋಯಿಶರ್ ಇಲ್ಲಿ ಸಿಕ್ಕಾಬಿಟ್ಟೆ ರನ್ನ ಹೊಡ್ಸ್ಕೊಂಡಿದ್ದಾನೆ. ನನ್ನ ಪ್ರಕಾರ ರವಿ ವಿಷ್ಣವಿ 17 ರನ್ ಮಾಡಿದ್ರು. ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಓವರ್ಗಳು ಮತ್ತು ಮಯಾಂಕ್ ಯಾದವ್ ಇವ್ರ ಕಡೆ ಬೌಲಿಂಗ್ ಇರಲಿಲ್ಲ, ಅದರಿಂದ ಮ್ಯಾಚ್ ಕಷ್ಟ ಆಯ್ತಿತ್ತು. ಒಟ್ಟಿನಲ್ಲಿ ಇವರು ಸೂರ್ಯನ ಏನೋ ಔಟ್ ಮಾಡಿದ್ರೆ ಏನೋ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ತೇನೋ. ಒಟ್ಟಿನಲ್ಲಿ ಅದನ್ನು ಬಿಟ್ಕೊಂಡು ಮ್ಯಾಚಿನ ಟರ್ನಿಂಗ್ ಪಾಯಿಂಟ್ ಮಾಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಸಿಕ್ಕಾಪಟ್ಟೆ ರನ್ಗಳು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಮೇನ್ ಇಲ್ಲಿ ಮ್ಯಾಚ್ ಚೇಂಜ್ ಮಾಡೋ ಮೂಮೆಂಟ್ ಇದ್ರು, ಆದರೂ ಅವ್ರ ಕೈಲಿ ಓವರ್ ಕೊಡಲಿ ಅವರು. ಒಟ್ಟಿನಲ್ಲಿ ಎಲ್ಲರಿಗೂ ಒಂದೊಂದು ಎರಡು ಓವರ್ ಕೊಟ್ಬಿಟ್ಟು ಇವರು ಸಿಕ್ಕಾಪಟ್ಟೆ ಮ್ಯಾಚ್ ಟರ್ನಿಂಗ್ ಮಾಡಿಸ್ಕೊಂಡ್ರು. ಒಟ್ಟಿನಲ್ಲಿ ಇವ್ರು ಏನೋ ಟಾಸ್ ಗೆದ್ದಿದ್ರೆ ಮ್ಯಾಚು ಜಾಸ್ತಿ ಸ್ಕೋರ್ ಇರಲಿಲ್ಲ ಇವ್ರಿಗೆ, ಅಷ್ಟಕ್ಕೆ ಮ್ಯಾಚಿನ ಗೆಲ್ಲಿಸಿದ್ರು. ಬೇಗನೆ ಗೆಲ್ಲಿಸ್ಬಿಟ್ರು. ಎಷ್ಟು 15 ಓವರ್ಗೇನೋ ಮ್ಯಾಚ್ ಏನೋ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ರನ್ ರೇಟ್ KKR ಜಾಸ್ತಿ ಆಯಿತು. ಮೇನ್ ಇಲ್ಲಿ ಟಾಸ್ ಗೆದ್ದು ಇವರು ಅಡ್ವಾಂಟೇಜ್ನ ತೊಗೊಂಡ್ರು, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತೊಗೊಂಡ್ರು. ಒಟ್ಟಿನಲ್ಲಿ ರಾಹುಲ್ ಅವರು ಇನ್ನೂ ಒಂದು 50 ಏನಾರು ಹೊಡೆದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಆ ಮ್ಯಾಚ್ನ ಇವರು ಗೆಲ್ಲಿಸಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಾಲ್ಟ್ ಅವರೇ, ನಾನು ಒಂದು ಸೈಡ್ ನಿಂತಿರ್ತೀನಿ ಕೂಡ ಸೂರ್ಯನಾಯರ್ ಔಟ್ ಆಗಿದ್ರು. ಎಲ್ಲ ಮ್ಯಾಚಲ್ಲೂ ಸಾಲ್ಟ್ ಅವರು ಬೇಗನೆ ಔಟ್ ಆಗಿದ್ರು. ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಸಾಲ್ಟ್ ಅವರು ಏನಾದ್ರು ಬೇಗ ಔಟಾಗಿ ಒಟ್ಟಿನಲ್ಲಿ ಇವರು ವಿಕೆಟ್ಗಳನ್ನ ತೆಗ್ದಿತ್ತಿಲ್ಲ, ಬರೀ 2 ವಿಕೆಟ್ ತೆಗ್ದಿತ್ತು. ಒಟ್ಟಿನಲ್ಲಿ ಅಲ್ಲೇ ಮ್ಯಾಚ್ ಮುಖಭಂಗ ಆಯಿತು. ಒಟ್ಟಿನಲ್ಲಿ LSCಗೆ ಹೋಮ್ ಗ್ರೌಂಡ್ KKRಲ್ಲಿ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಮ್ಯಾಚು LSC ಗೆಲ್ತದೆ ಅಂತ. ಒಟ್ಟಿನಲ್ಲಿ ನಾನೇನೇ ಹೇಳಿದ್ರು ಒಟ್ಟಿನಲ್ಲಿ ಮ್ಯಾಚ್ ಚೇಂಜ್ ಮಾಡಿದ್ರು. ಒಟ್ಟಿನಲ್ಲಿ KKR ಅವರು ಒಟ್ಟಿನಲ್ಲಿ ಹೇಳಿದೆ ನಾನು LSC KKR ಅಷ್ಟು ಈಸಿಗೆ ಬಿಟ್ಕೊಡೋಲ್ಲ ಒಟ್ಟಿನಲ್ಲಿ LSCಗೆ ಅಂತ. ಹಂಗೆ ಈಸಿ ಮ್ಯಾಚ್ ಇರಲಿಲ್ಲ ಇದು. ಒಟ್ಟಿನಲ್ಲಿ ಎಷ್ಟು 10 ಓವರ್ ತನಕ ಒಂದು ಸೈಡ್ ಇರಲಿಲ್ಲ. 10 ಓವರ್ ಆದಮೇಲೆ ಸಿಕ್ಕಾಪಟ್ಟೆ ರನ್ನ ಓಡಿಸ್ಕೊಂಡ್ರು LSC ಬೌಲರು. ಅಲ್ಲಿಂದ ಮ್ಯಾಚ್ ಟರ್ನಿಂಗ್ ಆಯಿತು. ಆ ಮ್ಯಾಚ್ನ ಗೆದ್ದರು KKR ಅವರು. ಟಾಸ್ ಗೆದ್ದು ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಫೀಲ್ಡಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ LSCಲಿ, ಅದರಿಂದ ಮ್ಯಾಚ್ ಸೋತರು. ಒಟ್ಟಿನಲ್ಲಿ ಫೀಲ್ಡಿಂಗು ಮತ್ತು 4-6 ಬಿಟ್ಬಿಡೋದು, ಅದು ಫೀಲ್ಡಿಂಗ್ಗಳು ಚೆನ್ನಾಗಿರಲಿಲ್ಲ, ಅದರಿಂದ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ 161 ಚೇಸ್ ಮಾಡೋದು ತೀಡಿದ್ರು. ಒಟ್ಟಿನಲ್ಲಿ ಸಾಲ್ಟ್ ಅವರು ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಸಾಲ್ಟ್ ಅವರು ಒಳ್ಳೆ ಮ್ಯಾಚ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಶ್ರೇಯಸ್ ಅವರು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದೆ, ಒಟ್ಟಿನಲ್ಲಿ KKR ಅವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.